ನಾವು ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ಸಮಯ ದೀಪ ಹಚ್ತೀವಿ. ಮತ್ತು ದೇವಸ್ಥಾನದಲ್ಲೂ ಕೂಡ ದೀಪ ಹಚ್ಚಿರ್ತಾರೆ. ಇನ್ನು ಎಣ್ಣೆಯಲ್ಲಿ ಹಚ್ಚಬೇಕೋ ತುಪ್ಪದಲ್ಲಿ ಹಚ್ಚಬೇಕು ಅಂತ ಒಂದು ಅನಿಸಿಕೆ ಇರುತ್ತೆ. ಯಾವುದು ಒಳ್ಳೆಯದು ಯಾವುದು ಶ್ರೇಷ್ಠ ಅಂತ ತಿಳ್ಕೊಬೇಕಾದ್ರೆ ದೇವಸ್ಥಾನದಲ್ಲಿ ಎಣ್ಣೆಲೂ ಹಚ್ತಾರೆ ಮತ್ತು ತುಪ್ಪದ ದೀಪನೂ ಹಚ್ಚಿರ್ತಾರೆ. ನಾವು ಯಾವ್ದು ಹಚ್ಚಬೇಕು ಯಾವ್ದು ಹಚ್ಚಿದ್ರೆ ಶ್ರೇಷ್ಠ ಅಂತ ತಿಳ್ಕೊಳ್ಳೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ. ನಾವು ಮನೆಯಲ್ಲಿ ದೀಪ ಹಚ್ತೀವಿ. ಪ್ರತಿದಿನ ಯಾವುದ್ರಲ್ಲಿ ದೀಪ ಹಚ್ತೀವಿಪ್ಪ ಅಂದರೆ ಎಣ್ಣೆಯಲ್ಲಿ ದೀಪ ಹಚ್ತೀವಿ. ಯಾವುದಾದ್ರೂ ವಾರದ ದಿನ ಅಥವಾ ನಮ್ಮ ದೇವ್ರ ವಾರದ ದಿನ ಅಥವಾ ಶುಭ ದಿನ ಅಂದರೆ ಹಬ್ಬ ಹರಿದಿನಗಳಲ್ಲಿ ಅಥವಾ ವಿವಾಹ ವಾರ್ಷಿಕೋತ್ಸವ ಇರ್ಬೋದು, ಹುಟ್ಟದ ಹಬ್ಬ ಇರ್ಬೋದು, ಏನೋ ವಿಶೇಷತೆ ಇದೆ ಅನ್ನೋ ದಿನ ಅಥವಾ ಶುಭ ಸುದ್ದಿ ಬಂದ ದಿನ ನಾವು ತುಪ್ಪದ ದೀಪನ ಹಚ್ತೀವಿ. ಆದರೆ ಈ ತುಪ್ಪದ ದೀಪ ಹಚ್ಚೋದ್ರ ಫಲ ಏನು, ಎಣ್ಣೆ ದೀಪ ಹಚ್ಚೋದ್ರ ಫಲ ಏನು ಗೊತ್ತಾ? ನಾವು ಮನೇಲಿ ಎಣ್ಣೆ ದೀಪ ಹಚ್ಚಿರ್ತೀವಿ. ಪ್ರತಿದಿನ ಎಣ್ಣೆ ದೀಪ ಹಚ್ತೀವಿ. ಯಾರು ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚಿ ಪೂಜೆ ಮಾಡ್ತಾರೋ ಅವ್ರ ಮನೆಗೆ ಎಲ್ಲ ಒಳ್ಳೆಯದಾಗುತ್ತೆ. ಅಂದರೆ ಪಾಸಿಟಿವಿಟಿ, ಸಕಾರಾತ್ಮಕತೆ ಇದ್ದು ಎಲ್ಲ ವ್ಯವಹಾರಗಳು ಚೆನ್ನಾಗಿ ಕೈಗೂಡುತ್ತೆ ಅಂತ ಹೇಳ್ತಾರೆ. ಬೆಳಿಗ್ಗೆ ಮತ್ತು ಸಂಜೆ 2 ಸಮಯಗಳು ದೀಪ ಹಚ್ಚಬೇಕು. ಸಂಜೆ ಸಮಯನೂ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚೋದ್ರಿಂದ ದೇವರ ಅನುಗ್ರಹ ನಮ್ಮ ಮೇಲೆ ಬೀಳುತ್ತೆ. ದೇವರು ಸಂಜೆ ಮನೆ ಹತ್ರ ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು ನಾವು ತುಪ್ಪದ ದೀಪ ಎಣ್ಣೆ ದೀಪ 2 ಹಚ್ತೀವಿ ಅನ್ನೋರು ಈ ತುಪ್ಪದ ದೀಪನ ದೇವರ ಬಲಭಾಗದಲ್ಲಿ, ದೇವರ ಎಡಭಾಗದಲ್ಲಿ ಎಣ್ಣೆ ದೀಪನ ಹಚ್ಚೋದು ತುಂಬ ಒಳ್ಳೆಯದು. ಆದರೆ ನಾವು ಒಂದೊಂದು ಟೈಮ್ ಹಚ್ತೀವಿ ಅನ್ನೋದಾದರೆ ನಮ್ಮ ಇಷ್ಟಾರ್ಥ ಏನಾದರೂ ಹಚ್ಚಬೇಕು ಅಂತಂದರೆ ಎಣ್ಣೆ ದೀಪ ಹಚ್ತೀವಿ. ತುಪ್ಪದ ದೀಪ ತುಂಬ ಶ್ರೇಷ್ಠವಾಗಿರುತ್ತೆ. ನಮಗೆ ಏನಾದರೂ ಆರ್ಥಿಕತೆ ಸ್ಥಿತಿ ಏನಾದರೂ ಚೆನ್ನಾಗಿಲ್ಲ, ನಮಗೇನಾದ್ರು ದುಡ್ಡು ಕಾಸು ಹೆಚ್ಚಬೇಕು ಅಂತಂದಾಗ ನಾವು ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಶನಿ ದೋಷ ನಿವಾರಣೆಗೆ ಎಳ್ಳೆಣ್ಣೆ ದೀಪ ಹಚ್ಚೋದು ತುಂಬ ಒಳ್ಳೆಯದಾಗಿರುತ್ತೆ. ಇನ್ನು ದೇವ್ರ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿರ್ತಾರೆ. ಅದು ಶುಭ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರಿಂದ ಒಂದು ಆರೋಗ್ಯ ಪ್ರಯೋಜನ ಇದೆ. ಮತ್ತು ಈ ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರೋ ವಾಸ್ತು ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಶಿವಪುರಾಣದ ಪ್ರಕಾರ ಹೇಳೋದೇನೆಂದರೆ ತುಪ್ಪದ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಇನ್ನು ತುಪ್ಪದ ದೀಪ ಹಚ್ಚೋದ್ರಿಂದ ಗಾಳಿ ಶುದ್ಧ ಆಗುತ್ತೆ ಮತ್ತು ಗಾಳಿಯಲ್ಲಿರೋ ರೋಗಾಣುಗಳನ್ನು ಕೂಡ ನಾಶ ಮಾಡುತ್ತೆ. ಇದು ಒಂಥರ ಸ್ಮೆಲ್ ಚೆನ್ನಾಗಿರೋದ್ರಿಂದ ಮಾನಸಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ ಅಂತ ಹೇಳ್ತಾರೆ. ಏನಾದ್ರು ಡಿಪ್ರೆಷನ್ ಇದ್ದರೆ ಅಥವಾ ಯಾವುದಾದ್ರೂ ರೋಗ ಬರೋ ಥರ ಇದ್ದರೆ ಅದನ್ನೆಲ್ಲ ಹೊಡೆದೋಡಿಸಿ ಒಳ್ಳೆ ವಾತಾವರಣನ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಎಣ್ಣೆ ದೀಪ ಹಚ್ಚೋದ್ರಿಂದನೂ ಕೂಡ ಒಳ್ಳೆಯದಿದೆ. ಆದರೆ ಎಣ್ಣೆ ದೀಪ ಹಚ್ಚೋದಕ್ಕಿಂತ ತುಪ್ಪದ ದೀಪ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಎಣ್ಣೆ ದೀಪ ಹೆಚ್ಚು ಸಮಯ ಉರಿಯುತ್ತೆ ತುಪ್ಪದ ದೀಪಗಿಂತ. ಆದರೆ ಎಣ್ಣೆ ದೀಪ ಕೇವಲ 1 ಮೀಟರ್ ಅಂತರದಲ್ಲಿರೋ ಒಳ್ಳೆ ಸಾತ್ವಿಕತೆಯನ್ನು ಮಾತ್ರ ಅದು ಗ್ರಹಿಸುತ್ತೆ. ನೆಗೆಟಿವಿಟಿನ ಬೇಗ ತೆಗಿಯೋಕ್ಕಾಗಲ್ಲ. ಆದರೆ ತುಪ್ಪದ ದೀಪ ತುಂಬ ದೂರ ತನಕ ಅದರ ಘಮ ಇರುತ್ತೆ ಮತ್ತು ಅದರಲ್ಲಿರೋ ರೋಗಾಣುಗಳನ್ನು ತುಂಬ ದೂರದವರೆಗೂ ಇರೋಂಥ ರೋಗಾಣುಗಳನ್ನ ಕೂಡ ವಾತಾವರಣ ಕೂಡ ಶುದ್ಧಿ ಮಾಡುತ್ತೆ. ರೋಗಾಣುಗಳನ್ನ ತಡೆದು ವಾತಾವರಣನ ಶುದ್ಧಿ ಮಾಡುತ್ತೆ. ಏನೇ ಇದ್ರೂ ಎಣ್ಣೆ ದೀಪ ಸ್ವಲ್ಪ ಅರ್ಧ ಗಂಟೆ ಮಾತ್ರ ಅದರ ಪ್ರಭಾವ ಇರುತ್ತೆ. ಆದರೆ ತುಪ್ಪದ ದೀಪ 4 ಗಂಟೆಗಳ ಪ್ರಭಾವ ಇರುತ್ತೆ. ಅಂದರೆ 4 ಗಂಟೆಗಳ ತನಕ ವಾತಾವರಣನ ಶುದ್ಧಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ತುಪ್ಪದ ದೀಪ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಪ್ರತಿದಿನ ಹಚ್ಚೋದಕ್ಕಿಂತ ವಾರದಲ್ಲಿ, ಅಂದರೆ ನಾವು ಈಗ ಶನಿವಾರ ಹಚ್ಚೋದಾದರೆ ಶನಿವಾರ ವಾರ ಮಾಡೋರು ಶನಿವಾರ, ಸೋಮವಾರ ವಾರ ಮಾಡೋರಾದರೆ ಸೋಮವಾರ, ಮತ್ತು ಶುಕ್ರವಾರ ದೇವಿ ಪೂಜೆ ಮಾಡೋರು ಆ ಥರ ಎಲ್ಲ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ ಮತ್ತು ದುಡ್ಡು ಕಾಸು ಎಲ್ಲ ಚೆನ್ನಾಗಾಗಿ ಲಕ್ಷ್ಮಿ ಆಶೀರ್ವಾದ ಆಗಿ ನಮಗೆ ದುಡ್ಡು ಕಾಸು ಎಲ್ಲ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.